ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಏಕಾದಶಿಯ ಪುಣ್ಯ ಪರ್ವಕಾಲದಲ್ಲಿ ಜಾಗರಣೆಯ ಮಹೋತ್ಸವದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಪುಣ್ಯ ಪರ್ವಕಾಲದಲ್ಲಿ ಪರಮಾತ್ಮ ನಾಮ ಸಂಕೀರ್ತನೆಯ ಮಧ್ಯದಲ್ಲಿ ಭಾಗವತದ ಒಂದೆರಡು ವಿಚಾರಗಳನ್ನು ಭಗವಂತನ ಭಕ್ತ್ಯುದ್ರೇಕವಾಗುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಆ ಮೊಟ್ಟ ಮೊದಲನೆಯದಾಗಿ ವಿಘ್ನೇಶ್ವರನನ್ನು ಸ್ಮರಣೆ ಮಾಡಿ ಕೀರ್ತನಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಬಂದ ವಿಘ್ನ ಕಳಿಯೋ ಗಣನಾಥ ಬಂದ ವಿಘ್ನ ಕಳಿಯೋ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ರಾವಣನು ಮದದಿಂದ ನಿನ್ನ ಪೂಜಿಸದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಬಂದ ವಿಘ್ನ ಕಳಿಯೋ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಆದಿಸಿದ ರಾಜ್ಯ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ಬಂದ ವಿಘ್ನ ಕಳಿಯೋ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ, ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ, ರಂಗನೆ ಪಾಲಿಸೋ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ಬಂದ ವಿಘ್ನ ಕಳಿಯೋ ಗಣನಾಥ ಮೊದಲುಂದಿಗೆ ನಿಮಗೆ ಗಣನಾಥ. ಮೊದಲುಂದಿಗೆ ನಿಮಗೆ ಗಣನಾಥ. ಮೊದಲುಂದಿಗೆ ನಿಮಗೆ ಗಣನಾಥ. ಪರಮ ಪವಿತ್ರವಾಗಿರುವಂತಹ ಭಾಗವತದಲ್ಲಿ ಗುರುಗಳ ಮಹಿಮೆಯನ್ನು ತಿಳಿಸುವಾಗ ಆ ಗುರುಗಳು ಮಹಾತ್ಮರು, ಆ ಗುರುಗಳ ಲಕ್ಷಣ ಏನು, ಮಹಾತ್ಮರ ಲಕ್ಷಣವೇನು ಎನ್ನುವಂತಹ ವಿಚಾರವಾಗಿ ತಿಳಿಸುವಂತಹ ಸಂದರ್ಭದಲ್ಲಿ ಕಪಿಲನಾಮಕ ಪರಮಾತ್ಮ ಆ ದೇವಹೂತಿಯನ್ನು ಕುರಿತು ಉಪದೇಶ ಮಾಡುವಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ಭೋಗವನ್ನು ಭೋಗ ಮಾಡಿ ಇನ್ನೇನೂ ಉಳಿದಿಲ್ಲ, ಎಲ್ಲವನ್ನೂ ತೀರಿಸಿಕೊಂಡು ಮಗನ ಹತ್ರ ಬರಬೇಕು ಅಂತ ಆ ತಾಯಿ ಬರ್ತಾ ಇದ್ದಾಳೆ. ಆ ಬಂದಾಗ ಕಪಿಲನಾಮಕನಾದ ಪರಮಾತ್ಮ, ನಿನಗೆ ನಾನು ಉಪದೇಶ ಮಾಡಲಿಕ್ಕೆ ಬಂದಿದ್ದೇನೆ, ಅದಕ್ಕಾಗಿ ಬಾ ಕೂಡು, ಉಪದೇಶ ಮಾಡ್ತೇನೆ ಅಂತ ಕರೀಲಿಲ್ಲ. ಯಾವಾಗ ನಿನಗೆ ವೈರಾಗ್ಯ ಬರ್ತದೋ ಆವಾಗ ನೀನು ಹತ್ತಿರ, ಆವಾಗ ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿದಾಗ ಅವಳು ವಿಚಾರ ಮಾಡಿದ್ಲು, ಎಂದಾದ್ರೂ ಒಂದು ದಿವಸ ನಾನು ಎಲ್ಲವನ್ನು ಭೋಗ ಮಾಡಿ ತೃಪ್ತಿಪಡಿಸಿ, ನೋಡೋದೆಲ್ಲ ನೋಡಿ, ಕೇಳೋದೆಲ್ಲ ಕೇಳಿ, ತಿನ್ನೋದೆಲ್ಲ ತಿಂದು ಎಲ್ಲವನ್ನು ಮಾಡಿ ಕೊನೆಗೆ ಮುಗಿದ ಮೇಲೆ ವೈರಾಗ್ಯ ತಾಳಿ ಹೋಗಬಹುದಲ್ಲ ಅಂತ ವಿಚಾರ ಮಾಡ್ತಾಳೆ. ರುಚಿ ರುಚಿಯಾದ ಭಕ್ಷ್ಯಭೋಜ್ಯಗಳನ್ನು ಮಾಡ್ತಾಳೆ. ಷಡ್ರಸಾನ್ನವನ್ನು, ಕಟುಕುಶಾಯ ಲಬ್ಧವೇದ ತಿಕ್ಕ ವಿಧ ವಿಧವಾಗಿರತಕ್ಕಂತಹ ಷಡ್ರಸಾನ್ನವನ್ನು ಮಾಡಿ ಭೋಜನ ಮಾಡ್ತಾಳೆ. ನಾಲಿಗೆ ತೃಪ್ತಿ ಆಗ್ತದೆ ಅಂತಾಳೆ. 3 ಸಲ ಊಟ ಆಯ್ತು, 3 ಸಲ ಉಪಹಾರ ಆಯ್ತು, ತಿನ್ನೋದಾಯ್ತು, ಎಲ್ಲ ಆಯ್ತು. ಆದ್ರೆ ನಾಲಿಗೆ ಮತ್ತೆ ಅದನ್ನೇ ರುಚಿ ಬೇಡ. ಕಣ್ಣು ಎಲ್ಲ ಕಡೆಗೂ ನೋಡಿ ತೃಪ್ತಿ ಪಡಲಿಲ್ಲ, ಮತ್ತೆ ನೋಡಬೇಕು ಅಂತ ಬೇಡ. ಮತ್ತೆ ನಾಲಿಗೆ, ಮೂಗು, ಕಿವಿ ಎಲ್ಲವೂ ಕೂಡ ಕೇಳಿದಾಗ ಆ ದೇವಹೂತಿ ದೇವಿ ಆ ಕಪಿಲನಾಮಕ ಪರಮಾತ್ಮನ ಮುಂದೆ ಬಂದು ಹೇಳ್ತಾ ಇದ್ದಾಳೆ, ಸ್ವಾಮಿ, ನಾನು ಇಂದ್ರಿಯಗಳನ್ನು ತೃಪ್ತಿಪಡಿಸಿ ನಿನ್ನ ಹತ್ರ ಬರಬೇಕು ಅಂತ ಮಾಡಿದೆ, ಆದ್ರೆ ಅಸದಿಂದ್ರಿಯ ತರ್ಪಣ, ಈ ಇಂದ್ರಿಯಗಳಿಗೆ ಎಷ್ಟು ಕೊಡಬೇಕು ಅದನ್ನೆಲ್ಲ ಕೊಟ್ಟು ತೃಪ್ತಿಪಡಿಸಿ ಬರಬೇಕು ಅಂತ ಮಾಡಿದ್ದೆ.
ಉದಾಹರಣೆ ಕೊಡ್ತಾರೆ. ಒಂದು ಕೊಡ ಉಂಟು, ಒಂದು ಬಿಂದಿಗೆ ಉಂಟು, ಅದರಲ್ಲಿ ಒಂದು ಹನಿ ನೀರು ಹಾಕ್ತಾ ಹೋದರೆ ಇಂದಿನ ನಾಳೆ ತುಂಬುತ್ತದೆ ಅಂತ ತಿಳಿದುಕೊಂಡಿದ್ದೆ. ಆದರೆ ನನ್ನ ಲೆಕ್ಕಾಚಾರ ತಪ್ಪಾಗಿ ಬಿಂದಿಗೆಗೆ ತೂತಿದ್ರೆ ಏನಾಗಲಿಕ್ಕೆ ಶಕ್ತಿ? ಅದೇನಾದರೂ ತುಂಬಲಿಕ್ಕುಂಟೋ? ಇಲ್ಲ. ಆದ್ದರಿಂದ ಈ ಇಂದ್ರಿಯಗಳಿಗೆ ತೃಪ್ತಿಪಡಿಸಿ ಬೇಕಾದನ್ನೆಲ್ಲ ಕೊಟ್ಟು ಎಲ್ಲವನ್ನೂ ಮಾಡಿ ನಾವು ವೈರಾಗ್ಯ ತಾಳುತ್ತೇವೆ ಅಂದ್ರೆ ಇಂದ್ರಿಯಗಳು ಬಿಡುವುದೇ ಇಲ್ಲ. ಆದ್ದರಿಂದ ಈ ಇಂದ್ರಿಯಗಳಿಗೆ ಏನು ಮಾಡಬೇಕು ನನಗೆ ತಿಳಿತಾ ಇಲ್ಲ ಸ್ವಾಮಿ, ನೀನೇ ಉದ್ಧಾರ ಮಾಡು ಅಂತ ಆ ಕಪಿಲನಾಮಕನಾದ ಪರಮಾತ್ಮ ಆ ದೇವಹೂತಿಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಬಂದು. ಆಗ ದೇವರು ಒಂದು ತತ್ವಜ್ಞಾನ ತಿಳಿಸ್ತಾನೆ. ನಾ ಪೃಷ್ಟ ಕಶ್ಚಿತ್ ಬ್ರೂಯಾತ್. ಏನು ಅಂದ್ರೆ ಶಾಸ್ತ್ರ ಹೇಳ್ತದೆ, ಬಂದು ಕೇಳೋವರೆಗೂ ಹೇಳೋದು ಬೇಡ, ಕೇಳಲಿಕ್ಕೆ ಇಚ್ಛೆ ಮಾಡೋವರೆಗೂ ಹೇಳೋದು ಬೇಡ. ಯಾಕೆಂದ್ರೆ ನೀವು ಹೇಳ್ಕೊಟ್ಕೊಡ್ರಿ ನಾವೆದ್ದು ಹೋಗ್ತೀವಿ ಅನ್ನೋ ಮಂದಿ ಇರ್ತಾರೆ. ಆದ್ದರಿಂದ ಕೇಳೋದ್ವರೆಗೂ ಹೇಳೋದು ಬೇಡ. ಆಗ ತಾಯಿಗೆ ಹೇಳ್ತಾ ಇದ್ದಾಳೆ ದೇವರು, ಅಲ್ಲಮ್ಮ ಏನು ಪ್ರಯತ್ನ ಮಾಡ್ತಾ ಇದ್ದೀಯಾ? ಅಗ್ನಿಯ ಪಕ್ಕದಲ್ಲಿ ಬೆಣ್ಣೆಯನ್ನು ಇಟ್ಟು ಆ ಬೆಣ್ಣೆ ಕರಗಬೇಡ ಅಂದ್ರೆ ಆಗ್ತದೆ ಯಾವಾಗಲೂ? ಇಲ್ಲ, ಶಕ್ತಿನೇ ಇಲ್ಲ. ಅಗ್ನಿಯ ಪಕ್ಕದಲ್ಲಿ ಬೆಣ್ಣೆಯನ್ನಿಟ್ಟು ಕರಗಿಲ್ಲ ಅಂತಂದ್ರೆ ಅದು ಯಾವ ರೀತಿಯಾಗಿ ಶಕ್ತಿ ಇಲ್ಲವೋ ಹಾಗೆ ಇಂದ್ರಿಯಗಳಿಗೆ ಬೇಕಾದ್ದನ್ನು ಕೊಟ್ಟು ತೃಪ್ತಿಪಡಿಸ್ತೇನೆ ಅಂದ್ರೆ ಆ ಇಂದ್ರಿಯಗಳು ಕೇಳುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಶಮೋ ಮನ್ನಿಷ್ಠತಾ ಬುದ್ಧಿ ತಮ್ಮ ಇಂದ್ರಿಯ ನಿಗ್ರಹ. ಕ್ಷಮಾದಮಗಳೆಲ್ಲವೂ ಕೂಡ ಬೇಕಾಗ್ತದೆ. ಶಮೋ ಮನ್ನಿಷ್ಠತಾ ಬುದ್ಧಿ, ಭಗವನ್ನಿಷ್ಠವಾದ ಬುದ್ಧಿ ಮೊದಲಿಗೆ ಬೇಕು. ಮತ್ತು ತಮ್ಮ ಇಂದ್ರಿಯ ನಿಗ್ರಹ. ನಾವೇನಾದ್ರೂ ಮಾಡಬೇಕಾದ್ರೂ ನಮ್ಮ ಇಂದ್ರಿಯ ನಿಗ್ರಹ ಮಾಡಬೇಕು. ನಮ್ಮ ಇಂದ್ರಿಯವನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು. ಕಣ್ಣು ಬೇಕಾದ್ದು ನೋಡಬೇಕು ಅನ್ನಿಸ್ತದೆ, ಬೇಡಪ್ಪ. ಮನಸ್ಸು ಬೇಕಾದ್ದು ಮಾಡಬೇಕು ಅನ್ನಿಸ್ತದೆ, ಅದನ್ನು ಹಿಡಿದಿಟ್ಟುಕೊಳ್ಬೇಕು. ಮತ್ತು ನಾಲಿಗೆ ಬೇಕಾದ್ದನ್ನು ರುಚಿ ಬೇಡುತ್ತದೆ, ಅದೇನು ಷಡ್ರಸವನ್ನು ಬೇಡುತ್ತದೆ ನಾಲಿಗೆ. ಈಗ ಬೇಡುತ್ತದೆ ತಿಂದ್ರೆ ಮತ್ತು 3 ತಾಸಿಗೆ ಮತ್ತೆ ಬೇಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದ್ರೆ ಅದನ್ನೆಲ್ಲವನ್ನೂ ಕೂಡ ಯಾವಾಗ ನಿಗ್ರಹ ಮಾಡ್ತೀಯೋ ಅವಾಗ ಮಾತ್ರ ವೈರಾಗ್ಯ ಬರಲಿಕ್ಕೆ ಶಕ್ತಿ ಇದೆ ಅಂತ ಹೇಳಿದಾಗ ಆಯ್ತು. ವೈರಾಗ್ಯ ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಆ ಮಾತು ಕೇಳಿದಾಗ ಆ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ, ಮೊದಲಿಗೆ ನೀನೇನ್ ಮಾಡಬೇಕು ಅಂದ್ರೆ ಮಹಾತ್ಮರ ಸಂಘ ಮಾಡಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಸಂಘವಾಗಲಿ. ಮಹಾತ್ಮರ ಸಂಘವಾಗಬೇಕು. ಆ ಜ್ಞಾನಿಗಳ ಸಂಘ ಆಗುವುದರಿಂದ ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಕಷ್ಟಗಳು ದೂರಾಗಿ ನಾವು ಇಂದ್ರಿಯವನ್ನು ಹೇಗೆ ನಿಗ್ರಹ ಮಾಡಬೇಕು ಮತ್ತು ನಾವು ಪರಮಾತ್ಮನಲ್ಲಿ ಹೇಗೆ ಆಸಕ್ತರಾಗಬೇಕು ಎಲ್ಲವೂ ಕೂಡ ನಮಗೆ ಆಗ ಆ ತಾಯಿ ಕೇಳುತ್ತಾಳೆ, ಅಪ್ಪ ನೀನು ಮಹಾತ್ಮರು ಅಂತ ಹೇಳ್ತೀಯ, ಮಹಾತ್ಮರು ಅಂದ್ರೆ ಯಾರು? ಆ ಮಹಾತ್ಮರು ಅಂದ್ರೆ ಯಾರು ಅಂತ ತಿಳ್ಕೊಳ್ಬೇಕು. ಈಗೆಲ್ಲ ಬುದ್ಧಿ ಕೊಡೋ ಬಾಬಾಗಳೆಲ್ಲ ಬೇಕಾದಷ್ಟು ಜನ ಆಗಿ ಹೋಗಿಬಿಟ್ಟಿದ್ದಾರೆ. ಆದ್ರೆ ನಿಜವಾಗಲೂ ಮಹಾತ್ಮರು ಅಂದ್ರೆ ಯಾರು, ದೊಡ್ಡವರು ಅಂದ್ರೆ ಯಾರು, ಅದನ್ನು ಹೇಳಿಕೊಡು ಅಂತ ಕೇಳಿದಾಗ ದೇವರು ಹೇಳ್ತಾ ಇದ್ದಾನೆ, ಎಲ್ಲರೂ ಮಹಾತ್ಮರಾಗಲಿಕ್ಕೆ ಶಕ್ತಿ ಇಲ್ಲ. ಮಹಾತ್ಮರಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಲಕ್ಷಣಗಳುಂಟು. ಆ ಲಕ್ಷಣಗಳನ್ನು ಹೇಳ್ತೇನೆ. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ಅಜಾತಶತ್ರವಶಾಂತ ಸಾಧವಸ್ತಾನುಭೂಷಣ ಮಯಿ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ದೃಢಾ ಮದರ್ತೆ ತ್ಯಕ್ತಕರ್ಮಾಣಃ ತ್ಯಕ್ತಸ್ವಜನಬಾಂಧವಃ. ಆಗ ಮಹಾತ್ಮರು ಅಂದ್ರೆ ಯಾರು, ಅವರ ಲಕ್ಷಣಗಳೇನು ಅಂದಾಗ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ, ಮಹಾತ್ಮರು ಅಂದ್ರೆ ಯಾರು? ಮಹಾತ್ಮ ಅಂತ ಹೆಸರಿಟ್ಟಿಕೊಂಡಿದ್ದಕ್ಕೆ ಮಹಾತ್ಮ ಅಂತ ಆಗ್ತಾನೋ? ಇಲ್ಲ. ಮಹಾಂತಸ್ತೆ ಸಮಚಿತ್ತ, ಎಲ್ಲರಲ್ಲಿಯೂ ಸಮಾನವಾಗಿ ನೋಡುವಂತವರು, ಸಮಾನವಾಗಿ ಪ್ರೀತಿ ಉಳ್ಳಂತವರು. ಪಂಡಿತಾಸ್ತವದ ಋಷಿನ, ಎಲ್ಲ ಕಡೆಗೂ ಕೂಡ ಸಮಾನವಾಗಿ ಕಾಣುವಂತವರು.
ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನೋಡುವಂತವರು. ಅವನಲ್ಲಿ ದುಡ್ಡಿದೆ, ಅವನು ದೊಡ್ಡಪ್ಪ, ಇವನಲ್ಲಿ ಏನೂ ಇದೆ, ಇವನಲ್ಲಿ ಏನಿಲ್ಲ ಅಂತ ಹೇಳಿ ಕಾಣುವಂತವರು ಇದ್ದವರಲ್ಲ. ಎಲ್ಲರನ್ನೂ ಸಮಚಿತ್ತ, ಒಂದೇ ಮನಸ್ಕರಾಗಿ ಎಲ್ಲರನ್ನೂ ಕಾಣುವಂತವರು, ಎಲ್ಲವನ್ನು ಕಾಣುವಂತಹ ಸಮಚಿತ್ತ ಮಹಾಂತತೆ, ಸಮಚಿತ್ತ ಪ್ರಶಾಂತ. ಕಂಡ ಕೂಡಲೇ ನೋಡು ದುಮು ಒಂದು ಸಿಟ್ಟು ಮಾಡಿ ನಿನ್ನ ಮೇಲೆ ಒದರಾಡಿ ಮಾಡಿ ಕಳಿಸುವಂತವರು ನಿಜವಾಗಲೂ ಮಹಾತ್ಮರಲ್ಲ. ಪ್ರಶಾಂತ ಪ್ರಕರ್ಷೇಣ ಶಾಂತರಾಗಿರ್ತಕ್ಕಂಥವರಾಗಬೇಕು. ಕಂಡಾಕ್ಷರ ಆನಂದ ಪಡಬೇಕು, ನೋಡಿ ಸಂತೋಷ ಪಡತಕ್ಕಂಥವರಾಗಬೇಕು. ಪ್ರಶಾಂತ ವಿಮನ್ಯವಃ, ಸಿಟ್ಟನ್ನು ಗೆದ್ದಿರಬೇಕು. ಸಣ್ಣ ಪುಟ್ಟ ಆದ್ರೆ ನಮಗೆ ಸಿಟ್ಟು ಬರುತ್ತೆ. ಇಲ್ಲಿ ಕೂಡುವನು ಬೇಡಪ್ಪ, ಇಲ್ಲಿ ಸರಳ ಕೂಡು ಅಂದ್ರೆ ಸಿಟ್ಟು ಬಂದು. ಆದ್ರೆ ಅಂತವರು ಜ್ಞಾನಿಗಳಲ್ಲ. ವಿಮನ್ಯವಃ ಅಷ್ಟೇ ಇಲ್ಲ, ಸುಹೃದ ಒಳ್ಳೆಯ ರೇವಂತಿಕೆಯಿಂದ ಕೂಡಿರ್ತಕ್ಕಂತಹದ್ದಾಗಬೇಕು. ಕಾಪಟ್ಯಾದಿಗಳಿಂದ ರಹಿತರಾಗಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತಹವರು ಬೇಡ. ವಿಮನ್ಯವಃ ಸುಹೃದ. ಅಷ್ಟೇ ಅಂದ್ರೆ ಏನೋ ಇವತ್ತು ವೇಷ ಹಾಕೊಂಡು ಬಂದು ಬಿಟ್ಟೆ ಅನ್ನೋ ದೃಷ್ಟಿಯಿಂದ ಗುರುವಂತಾಗಲಿಕ್ಕೆ ಶಕ್ತಿ. ಸಾಧವೋಯೇ, ಸಾಧಕರಾಗಿರ್ಬೇಕು. ಒಳ್ಳೆ ಸಾಧನ ಸಂಪತ್ತು ಜಗದ ಅನುಷ್ಠಾನವನ್ನು ಮಾಡಿ ಎಲ್ಲ ವಿಧವಾಗಿರತಕ್ಕಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ನಿತ್ಯದಲ್ಲಿಯೂ ಇಂದ್ರಿಯ ನಿಗ್ರಹವನ್ನು ಪಡೆದು ದೇವರನ್ನು ಮನಸ್ಸಿಕೊಂಡಿರತಕ್ಕಂತಹ ಸಾಧನೆಯನ್ನು ಮಾಡಿರತಕ್ಕಂತಹ ವಿಮನ್ಯವಸ್ಸುಹೃದಸ್ಸಾಧವೋಯೇ. ಇನ್ನೊಂದು ಹೇಳ್ತಾರೆ, ಅಜಾತ ಶತ್ರುಮಃ. ಯಾರನ್ನು ಶತ್ರುಗಳು ಅಂತ ಕಾಣಬಾರದು. ಯಾರನ್ನು ಕೂಡ ಶತ್ರುಗಳು ಅಂತ ಕಂಡ್ರೆ ಅವರು ದೊಡ್ಡವರು ಅಂತ ಬೇಡಪ್ಪ. ಇವತ್ತು ನೀನೇನಾದರೂ ಹೊಡಿಲಿಕ್ಕೆ ಬಂದೀಯಾ, ಹೊಡಿ. ಒಂದು ಕಡೆ ಹೊಡೆದರೆ ಇನ್ನೊಂದು ಕಡೆಗೆ ಹೊಡಿ ಎಂದು ಹೇಳುವಂತಹ ವಿಮನ್ಯವಃ ಅಜಾತ ಶತ್ರುವಃ. ಶತ್ರುಗಳೇ ಇಲ್ಲದೆ ಇರತಕ್ಕಂಥವರಾಗಬೇಕು. ವಿಮನ್ಯವಃ. ಆಗ ಹೇಳ್ತಾ ಇದ್ದಾರೆ, ಅಜಾತ ಶತ್ರುವಃ ಶಾಂತಾಃ. ಶಾಂತ ಮನಸ್ಕರಾಗಿ ಶಾಂತರಾಗಿರ್ತಕ್ಕಂತಹ ಶಾಂತಮೂರ್ತಿಗಳಾಗಿರ್ತಕ್ಕಂತಹ ಮಹಾತ್ಮರನ್ನು ನಾವು ಹತ್ತ ತಿಳ್ಕೋಬೇಕಮ್ಮ. ಶಾಂತ ಸುಹೃದಸ್ಸಾಧವೋಯೇ. ಇಷ್ಟೆಲ್ಲ ವಿಶೇಷಗಳನ್ನಿರ್ತಕ್ಕಂಥವರು ಮಹಾತ್ಮರು ಅಂತ ಹೇಳ್ತಾರೆ. ಆದರೆ ಇಂತಹ ಮಹಿಮೆಯುಳ್ಳವರು ಯಾರು ಬೇಕಾದವರಾಗಿರಬಹುದು. ದೇವರು ಹೇಳ್ತಾನೆ, ವಿಶೇಷವಾಗಿರ್ತಕ್ಕಂತಹ ಲಕ್ಷಣಗಳುಂಟು. ಏನದು? ಇವೆಲ್ಲವೂ ಕೂಡ ಎಲ್ಲರಲ್ಲೂ ಇರ್ತವೆ, ಸಾಮಾನ್ಯ ಜನರಲ್ಲಿ. ಆದರೆ ಮುಂದಿನ ಹೇಳುವ ಲಕ್ಷಣ ಮಾತ್ರ ಬಹಳ ವಿಲಕ್ಷಣವಾಗಿದೆ. ಅಜಾತ ಶತ್ರುವಶ್ಯಾಂತಾಃ ಸಾಧವಸ್ಸಾಧುಭೂಷಣಾಃ. ಮುಂದಿನ ಹೇಳ್ತೇನೆ ಕೇಳಮ್ಮ. ಮಯಿ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ಆಗ ದೇವರು ಹೇಳ್ತಾನೆ, ಬರೀ ಇಷ್ಟೆಲ್ಲ ಮಾಡಿ ದೇವರನ್ನು, ಗುರುಗಳನ್ನು, ಹಿರಿಯರನ್ನು ತಿರಸ್ಕಾರ ಮಾಡಿ ಭಕ್ತಿಯಿಂದ ನೋಡದೆ ಇದ್ದಂತಹ ಗುರುಗಳನ್ನು ಮಯಿ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ನನ್ನಲ್ಲಿ ಅನನ್ಯವಾಗಿ ಭಕ್ತಿ ಮಾಡಬೇಕು. ಎಲ್ಲ ಬಿಟ್ಟು ನನ್ನನ್ನೇ ನಂಬಬೇಕು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲವನ್ನು ಬಿಟ್ಟು ಅನನ್ಯವಾಗಿ ನನ್ನನ್ನು ನಂಬಿದವರು ಮಯಿ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ಅನ್ಯವಾಗಿ ಭಕ್ತಿ ಮಾಡಬೇಕು. ಎಂತಹ ಭಕ್ತಿ? ನಮ್ದೆಲ್ಲ ಇರ್ತದೆ ಭಕ್ತಿ ಪರ್ಯಂತ ಭಕ್ತಿ ಅಷ್ಟೇ. ಆದ್ರೆ ದೇವರು ಹಾಗಲ್ಲ, ಅನನ್ಯವಾಗಿ ಭಕ್ತಿ ಮಾಡಬೇಕು. ನಿರ್ವ್ಯಾಜಾಂ ನಿಶ್ಚಲಾಂ ಸತ್ ಗುಣಗಣ ಬೃಹತೀಂ ಶಾಶ್ವತೀಂ ವಾಸುದೇವ. ಅಂತಹ ನಿರ್ವ್ಯಾಜವಾದ ಭಕ್ತಿ ಮಾಡಬೇಕು. ನಮ್ದೆಲ್ಲ ಏನೋ ನಿಮಿತ್ತಕವಾಗಿ ಭಕ್ತಿ. ಇವತ್ತೇನೋ ಮಾಡಿದರೆ, ಪ್ರದಕ್ಷಿಣೆ ಹಾಕಿದರೆ, ದೇವರೇ ನನಗೊಂದು ಬೇಕಾಗಿದೆ, ನನ್ನ ಮಕ್ಕಳ ಪಾಸ್ ಆಗಬೇಕಾಗಿದೆ, ನನಗೊಂದು ಉದ್ಯೋಗ ಸಿಗಬೇಕಾಗಿದೆ ಅಂತಿದ್ದಕ್ಕೆ ಭಕ್ತಿ. ಆವಾಗ ಪ್ರದಕ್ಷಿಣೆ ಚಾಲು. ಆಮೇಲೆ ಅದು ಬಂದ ಮೇಲೆ ದೇವರಲ್ಲಿ ಮುಕ್ತಿ ಆಯ್ತು, ಮುಗಿದೋಯ್ತು ಆಮೇಲೆ. ಆದರೆ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ದೃಢವಾದ ಭಕ್ತಿ, ಅನನ್ಯವಾದ ಭಕ್ತಿ, ಎಲ್ಲಿಯೂ ಕೂಡ ಇರದೇ ಇರತಕ್ಕಂತಹ ಭಕ್ತಿ. ಅನನ್ಯವಾದ ಭಕ್ತಿಯನ್ನು ಮಾಡಬೇಕು. ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ಮದರ್ಥೇ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಹೇಳ್ತಾರೆ, ಮದರ್ಥೇ ತ್ಯಕ್ತ ಕರ್ಮಾಣಃ. ನನ್ನ ಸಲುವಾಗಿ ತ್ಯಕ್ತ ಕರ್ಮಾಣಃ, ಎಲ್ಲ ವಿಧವಾಗಿರ್ತಕ್ಕಂತಹ ಲೌಕಿಕ ಕರ್ಮಗಳನ್ನು ತ್ಯಾಗ ಮಾಡತಕ್ಕಂತಹ
ಐಚ್ಛಿಕವಾಗಿರ್ತಕ್ಕಂತಹ ಕರ್ಮಗಳು ಭೋಗಾದಿಗಳನ್ನು ತ್ಯಾಗ ಮಾಡತಕ್ಕಂತಹದ್ದಾಗುತ್ತೆ. ಭಕ್ತಿಂ ಕುರುವಂತಿ ಎಂದರ್ಥೇ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಸ್ವಜನರನ್ನು ಬಾಂಧವರನ್ನೆಲ್ಲರನ್ನೂ ಕೂಡ ತ್ಯಾಗ ಮಾಡಿರ್ತಕ್ಕಂತಹ ಮಹಾನ್ ಭಾವರಾಗಿರುತ್ತೆ. ಇರ್ಲಿ ಬಿಡ್ರಿ, ನಮಗೂ ಬರಲಿ, ನಮ್ಮ ಮನೆಯವರಿಗೂ ಬರಲಿ, ನಮಗೂ ಬರಲಿ, ಎಲ್ಲರಿಗೂ ಆಗಲಿ, ನಮ್ಮ ಕುಟುಂಬದವರಿಗೆ ಆಗಲಿ ಅಂತ ಎಲ್ಲರಿಗೂ ಇರುವಂತವರು ಸರ್ವತಃ ತ್ಯಕ್ತ ಸ್ವಜನ ಬಾಂಧವಾಃ. ಅಂತಹ ಎಲ್ಲರನ್ನು ಬಿಟ್ಟಿರ್ತಕ್ಕಂತಹ ಯಾರಿದ್ದಾರೋ ಇವೆಲ್ಲ ಗುಣಲಕ್ಷಣಗಳಿಂದ ಕೂಡಿದಂತಹ ಮಹಾತ್ಮರು ಅಂತ ಇವರು ಕರೀತಾರೆ. ಮದತ್ತೇ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಇಂತಹ ಸ್ವಜನ ಬಾಂಧವರನ್ನು ಬಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಲಕ್ಷಣೋಪೇತರಾಗಿರ್ತಕ್ಕಂಥವರು ಮಹಾತ್ಮರು ಅಂತಾಗ್ತಾರೆ. ಇಂತಹ ಮಹಾತ್ಮರಿದ್ದಾರೆ ಪಂಡಿತ ಸಮದರ್ಶಿನಃ. ಎಲ್ಲ ಕಡೆಗೂ ಕೂಡ ದೇವರನ್ನು ಕಾಣತಕ್ಕಂಥವರಿದ್ದಾರೆ. ಎಳ್ಳು ಮನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಮಲಗೆ ಮಲಗೆ ಎಲ್ಲ ಆ ಮಹಾತ್ಮರನ್ನು ಹೊಂದಿ ಆ ಮಹಾತ್ಮರನ್ನು ಎಲ್ಲ ಕಡೆಗೂ ವ್ಯಾಪ್ತೋಪಾಸನೆ ಮಾಡತಕ್ಕಂತಹ ಮಹಾತ್ಮರನ್ನು ಹೊಂದಿದಾಗ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಎಲ್ಲ ಕಡೆಗೂ ಕೂಡ ಈ ಚರಾಚರ ಜನಾಂಗಣದೊಳಗೆ ಆಚೆ ಈಚೆಯಲ್ಲಿ ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಎಲ್ಲ ಕಡೆಗೂ ಎಳ್ಳು ಮನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಒಳಗೆ ಒಳಗೆ ಎಲ್ಲ ಡಾವಿನಲ್ಲಿ ಲಕ್ಷ್ಮಿ ನರಳಿದ್ದಾನೆ. ಆ ಎಳ್ಳು ಸಣ್ಣದಾಗಿರ್ತಕ್ಕಂತಹ ಎಳ್ಳಿನಲ್ಲಿಯೂ ಕೂಡ ಭಗವಂತನಿದ್ದಾನೆ. ಈ ಚರಾಚರಾತ್ಮಕವಾಗಿರ್ತಕ್ಕಂತಹ ಬ್ರಹ್ಮಾಂಡದಲ್ಲಿಯೂ ಭಗವಂತನಿದ್ದಾನೆ. ಎಳ್ಳು ಮನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಒಳಗೆ ಒಳಗೆ ಎಲ್ಲ ಡಾವಿನಲ್ಲಿ ಲಕ್ಷ್ಮಿ ನರಳಿದ್ದಾನೆ. ಜಗತ್ತು ಸರ್ವವ್ಯಾಪಕವಾಗಿರ್ತಕ್ಕಂತಹದ್ದಾಗ್ತಾ ಇದೆ. ಆ ಮಹಾತ್ಮನನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಮಹಾತ್ಮರ ಸಂಘ ಮಾಡಬೇಕು. ಆ ಮಹಾತ್ಮರ ಸಂಘದಿಂದ ನಮಗೆಲ್ಲರಿಗೂ ಕೂಡ ಉದ್ಧಾರ ಆಗ್ತದೆ. ಅಂತಹ ಮಹಾತ್ಮರನ್ನು ಹೊಂದುವಂತಹ ಈ ಪವಿತ್ರವಾದಂತಹ ಏಕಾದಶಿ ಒಂದು ಇಂದ್ರಿಯ ನಿಗ್ರಹ, ಮಹಾತ್ಮರ ಜ್ಞಾನ ಮತ್ತು ದೇವರನ್ನು ತಿಳಿದುಕೊಳ್ಳುವಂತಹದ್ದು ಎರಡೂ ಕೂಡ ಅತ್ಯಂತ ಬಹಳ ಮಹತ್ವದ್ದಾಗಿತ್ತು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಏಕಾದಶಿ ಮರುದಿವಸ ಯತಿ ದ್ವಾದಶಿ. ಯಾರ ವಂಶದಲ್ಲಿ ಯತಿಗಳು ಆಗಿರ್ತಾರೋ ಅಂತವರು ಅನುಸರಣೀಯವಾಗಿರತಕ್ಕಂತಹ ಈ ಒಂದು ಯತಿ ದ್ವಾದಶಿ ಅಂತ. ಯತಿಗಳಿಗೆ ನಿಜವಾಗಲೂ ಶ್ರಾದ್ದ ಇಲ್ಲ. ಆದರೆ ಮಹಾಲಯ ಎದಕ್ಕೆ ಅಂದ್ರೆ ಅವರ ವಂಶದಲ್ಲಿ ಯಾರಾದರೂ ಯತಿಗಳಾಗಿದ್ದರೆ ಅವರ ನಿಮಿತ್ತ ಬ್ರಾಹ್ಮಣ ಭೋಜನ, ಯತಿಗಳಿಗೆ ವಿಶೇಷ ಪೂಜೆ. ಯಾಕೆ ಅಂದ್ರೆ ಪ್ರಶ್ನೆ ಮಾಡಿದ್ರು, ತಮ್ಮ ಆತ್ಮಶ್ರಾದ್ದ ತಾವೇ ಮಾಡ್ಕೊಂಡ್ರೆ ಮಹಾಲಯ ಯಾಕ್ರಿ ಅಂತ ಹೇಳಿ. ಯತಿಗಳು ತಮ್ಮ ಆತ್ಮಶ್ರಾದ್ದ ತಾವೇ ಮಾಡ್ಕೊಂಡ್ರೆ ಮತ್ತೇನಿದು ಹೊಸ ಕೇಳಿದ್ರಲ್ಲ. ಆದ್ರೆ ಯತೀನಾಂ ಸನ್ಯಾಸೀನಾಂ ಅಂದ್ರೆ ಅವರ ವಂಶದಲ್ಲಿ ಬಂದವರು, ಅವರಿಗಾಗಿ ಒಂದು ದಿವಸ ಬ್ರಾಹ್ಮಣ ಭೋಜನಕ್ಕಾಗಿ ಇಟ್ಟಂತಹ ದಿವಸವೇ ಹೊರತು ಬೇರೆ ಯಾವುದೂ ಅಲ್ಲ. ಅಂತಹ ಪವಿತ್ರವಾದ ಏಕಾದಶಿ, ಭಾದ್ರಪದ ಮಾಸದ ಏಕಾದಶಿ, ಎಲ್ಲ ಪಿತೃಗಳ ಉದ್ದೇಶಕವಾಗಿ ಮಾಡುವಂತಹ ಈ ಕೀರ್ತನೆ, ಈ ಜಾಗರದಿಂದ ಆ ಪಿತೃಗಳಿಗೆ ಉತ್ತಮವಾದಂತಹ ಗತಿ ಭಾದ್ರಪದ ಮಾಸದ ಮಹಾತ್ಮೆಯನ್ನು ತಿಳಿಸಿಕೊಡ್ತಾರೆ. ಭಾದ್ರಪದ ಮಾಸದ ಏಕಾದಶಿ ಎಂದು ಯಾರು ಹರಿಜಾಗರವನ್ನು ಮಾಡಿ ಪರಮಾತ್ಮನ ಗುಣಗಾನವನ್ನು ಮಾಡ್ತಾರೋ ಅಂತವರ ಪಿತೃಗಳು ಉತ್ತಮವಾದಂತಹ ಲೋಕ ಹೊಂದುತ್ತಾರೆ. ಈಗ ಯಾವ ಲೋಕದಲ್ಲಿದ್ದಾರೋ ಅದಕ್ಕಿಂತಲೂ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಇಂತಹ ಒಂದು ವಿಶೇಷವಾದಂತಹ ಒಂದು ಪವಿತ್ರವಾದಂತಹ ಈ ದಿನದಲ್ಲಿ ನಾವೆಲ್ಲ ಭಗವದ್ ಭಕ್ತರು ಸೇರಿ ಈ ಹರಿಕಥಾ ಪ್ರಸಂಗವನ್ನು, ಪರಮಾತ್ಮನ ನಾಮಕೀರ್ತನೆಯನ್ನು, ಯಾಕೆಂದ್ರೆ ಹೇಳ್ತಾರೆ ಕೃತಯುಗದಳು ತಪಸ್ಸಿನಿಂದ, ತ್ರೇತಾಯುಗದಳು ದಾನದಿಂದ ಮತ್ತು ದ್ವಾಪರ ಯುಗದಳು ಮತ್ತು ಯಜ್ಞದಿಂದ, ಆದರೆ ಕಲಿಯುಗದಳು ಪರಮಾತ್ಮನ ನಾಮ ಸಂಕೀರ್ತನೆಯಿಂದ ಆ ದೇವರನ್ನು ತೃಪ್ತಿಪಡಿಸ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗ್ತದೆ. ಕಲಿಯುಗದೊಳು ಹರಿನಾಮ
ಹಾಗೆ ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಭಾಗವತದ ಕೊನೆ ಶ್ಲೋಕಕ್ಕೆ ಹೇಳ್ತಾರೆ, ನಾಮ ಸಂಕೀರ್ತನಂ ವಿಷ್ಣು, ಪರಮಾತ್ಮನ ನಾಮ ಸಂಕೀರ್ತನವನ್ನು ಮಾಡುವುದರಿಂದ ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪಗಳು ಪರಿಹಾರ ಮಾಡ್ತಾ ಇದೆ. ಪ್ರಣಾಮೋ ದುಃಖ ಶಮನಃ, ದೇವರಿಗೆ ಕೈ ಮುಗಿದು ಬೇಡಿದರೆ ಎಲ್ಲ ದುಃಖಗಳು ಪರಿಹಾರ ಆಗ್ತದೆ. ತಂ ನಮಾಮಿ ಹರಿಂ ಪರಂ, ಅಂತಹ ಪರಮಾತ್ಮ ಪರಂ ಸರ್ವೋತ್ತಮನಾದ ಪರಮಾತ್ಮನಿಗೆ ಒಂದು ನಮಸ್ಕಾರ. ಎಲ್ಲ ಕಡೆಗೂ ವ್ಯಾಪ್ತನಾದ ಪರಮಾತ್ಮನಿಗೆ ದಾಸರಾಯ ಹೇಳ್ತಾರೆ, ಹರಿ ಭಜನೆ ಮಾಡೋದು. ಆ ಪರಮಾತ್ಮನ ಭಜನೆ ನಿರಂತರವಾಗಿ ಮಾಡಬೇಕು. ಆಗದೇ ಇದ್ದರೆ ಇಂತಹ ಹರಿಕಥಾ ಒಂದು ಹರಿದಿನದಲ್ಲಿ ಈ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇವತ್ತಿನ ದಿವಸ ಈ ಮಹಾತ್ಮರ ತಮ್ಮೆಲ್ಲರ ಸಂಘವಾಗಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಆ ರಾಮರಾಯರು ಮತ್ತು ಅವರ ಕುಟುಂಬ ಅವರು ಈ ಒಂದು ವಿಶೇಷವಾಗಿರುವಂತಹ ಭಜನೆ ಮತ್ತು ಪರಮಾತ್ಮನ ಒಂದೆರಡು ಭಾಗವತದ ಒಂದೆರಡು ವಿಚಾರ ಇವೆಲ್ಲವೂ ಕೂಡ ಅವರ ಹಿರಿಯರಿಗೆ ಉತ್ತಮವಾದಂತಹ ಗತಿಯಾಗಲಿ, ಬಂದಂತಹ ನಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಅಂತ ಹೇಳ್ತಾ ಮುಗಿಸೋಣ. ಶ್ರೀ ಹರೇ ಶ್ರೀನಿವಾಸ.